ಹಾಯ್ ಫ್ರೆಂಡ್. ಹಾಯ್ ಸಮಸ್ತ ಕರ್ನಾಟಕದ ಜನತೆಗೆ ಕರ್ನಾಟಕ ಪೀಪಲ್ ಟಿವಿಯ ನಮನಗಳು. ಸೊ ಇನ್ನು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಮಾಡೋದನ್ನು ಮರಿಬೇಡಿ. ನಾನು ಇವಾಗ ಹೇಳೋಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಕಾರ್ತಿಕ ದೀಪಾರಾಧನೆಯ ಮಹತ್ವ. ಈ ಕಾರ್ತಿಕ ದೀಪದ ವಿಶೇಷತೆ ಏನೆಂದರೆ, ಕಾರ್ತಿಕ ಮಾಸದಲ್ಲಿ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಯಾವುದೇ ಶಿವ ದೇವಾಲಯಗಳಿಗೆ ಅಥವಾ ನಂಜನಗೂಡಿನ ಶ್ರೀಕಂಠೇಶ್ವರನಿಗೆ ನಾವು ಬೆಳಗೋದ್ರಿಂದ ನಮ್ಮ ಜೀವನದಲ್ಲಿರುವಂತಹ ಸರ್ವ ಕಷ್ಟಗಳೂ ಕಳೆಯುತ್ತವೆ. ಎಂಥದ್ದೇ ಸಮಸ್ಯೆ ಇರಲಿ, ವಿವಾಹವಾಗೋದು ತಡವಾಗಿರ್ಬೋದು, ಅಥವಾ ಸಂತಾನ ಸಮಸ್ಯೆ ಆಗಿರ್ಬೋದು, ಅಥವಾ ಸಾಲಬಾಧೆಯಲ್ಲಿ ಸಿಲುಕಿರ್ಬೋದು, ಇಂಥದ್ದೇ ಕಷ್ಟ ಇಲ್ಲ ಅಂತ ಕಷ್ಟ ಅಂತ ಹೇಳಲ್ಲ ಸ್ನೇಹಿತರೆ. ಯಾವುದೇ ವಿಧವಾದ ಕಷ್ಟಗಳಿದ್ರೂ, ಯಾವುದೇ ವಿಧವಾದ ಸಮಸ್ಯೆಗಳಿದ್ರೂ ನಾವು ಈ ದೀಪ ಹಚ್ಚುವುದರ ಮೂಲಕ ನಾವು ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೋಬೋದು. ಈ ಒಂದು ಸರಳವಾದ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು, ಎಷ್ಟೇ ಕಷ್ಟಪಡ್ತೀವಿ, ಎಷ್ಟೇ ಪ್ರಯತ್ನ ಪಡ್ತೀವಿ, ಕೆಲವೊಂದು ಸಲ ನಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ. ನಮಗೆ ಅನ್ನಿಸ್ತಿರುತ್ತೆ, ಯಾಕಪ್ಪ ಈ ದೇವರು ನಮಗೆ ಒಳ್ಳೆಯವ್ರಿಗೇನೆ ಕಷ್ಟ ಕೊಡ್ತಾನೆ ಅಂತಹ ಕೆಲವೊಂದು ಕಠಿಣವಾದ ಸಮಸ್ಯೆಗಳಿಗೂ ಸಹ ಈ ದೀಪವನ್ನು ಬೆಳಗಿಸುವುದರಿಂದ ನಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತೆ ಸ್ನೇಹಿತರೆ. ಇವಾಗ ಕಾರ್ತಿಕ ದೀಪಾರಾಧನೆಯನ್ನು ಹೇಗೆ ಮಾಡುವುದು, ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡುವ ವಿಧಾನ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಶುದ್ಧವಾದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಸಮಾನಾಂತರವಾಗಿ 2 ಭಾಗವನ್ನು ಮಾಡಿ ಸುತ್ತಲೂ ಅರಿಶಿನ, ಕುಂಕುಮ, ಹೂವು, ಗಂಧ, ಅಕ್ಷತೆಯನ್ನು ಹಾಕಿ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನೇ ಬಳಸಬೇಕು ಸ್ನೇಹಿತರೆ. ಆ ದೀಪಕ್ಕೆ 365 ಬತ್ತಿಗಳು ಅಂತ ಸಿಗ್ತವೆ ಫ್ರೆಂಡ್ಸ್. ಆ ಬತ್ತಿಯಿಂದ ನಾವು ದೀಪ ಹಚ್ಚುವುದರಿಂದ ಸರ್ವ ಕಷ್ಟಗಳೂ ಸಹ ನಿವಾರಣೆ ಆಗುತ್ತವೆ. ಅಂದರೆ ಈ 365 ಬತ್ತಿಗಳನ್ನು ನಾವು ಶಿವನ ಸ್ವರೂಪ ಅಂತೀವಿ ಫ್ರೆಂಡ್ಸ್. ಈ ಕಾರ್ತಿಕ ಮಾಸದಲ್ಲಿ ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಸರ್ವ ಕಷ್ಟಗಳು ಕಳೆದು ಬೆಳಕನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.